ಕರ್ನಾಟಕ ರಾಜ್ಯ ಸರ್ಕಾರ 2022ರಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾತಿ ಶೇಕಡ 15ರಿಂದ ಶೇಕಡ 17ಕ್ಕೆ ಹಾಗೂ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನ ಶೇಕಡ 3ರಿಂದ ಶೇಕಡ 7ಕ್ಕೆ ಹೆಚ್ಚಿಸಿ ರಾಜ್ಯ ಸರ್ಕಾರ ಮೀಸಲಾತಿ ಹೆಚ್ಚಿಸಿದ್ದು, ಆದರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಸಂವಿಧಾನದ 9ನೇ ಅನುಸೂಚನೆ ಶೆಡ್ಯೂಲ್ ಸೇರಿಸದೆ ನಿರ್ಲಕ್ಷ್ಯತೆ ತೋರಿರುವುದರಿಂದ ಅದನ್ನೇ ಅತಿ ಜರೂರಾಗಿ 2 ಸರ್ಕಾರಗಳು ಸಂವಿಧಾನದ 9ನೇ ಅನುಸೂಚಿಗೆ ಸೇರಿಸಲು ಈ ಮುಖಾಂತರ ಕ್ರಮ ಕೈಗೊಳ್ಳಬೇಕೆಂದು ಗುಬ್ಬಿಪಟ್ಟಣದ ತಾಲೂಕು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ಗುಬ್ಬಿಪಟ್ಟಣದಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು 56,437 ಖಾಲಿ ಹುದ್ದೆ ಭರ್ತಿ ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ. ಆದರೆ 2022ರಲ್ಲಿ ಎಸ್ಸಿ ಮತ್ತು ಎಸ್ಟಿ ಸಮುದಾಯಗಳಿಗೆ ಮೀಸಲಾತಿಯನ್ನ ಹೆಚ್ಚಿಸಿದ್ದು, ಅದನ್ನು ಕೈಬಿಟ್ಟು ಹಳೆಯ ಮೀಸಲಾತಿಯಂತೆ ಎಸ್ಸಿ 15 ಮತ್ತು ಎಸ್ಟಿ ಶೇಕಡ 3ರಂತೆ ರಾಜ್ಯ ಸರ್ಕಾರವು ಈ ಮೇಲ್ಕಂಡ ಹುದ್ದೆಗಳಿಗೆ ಭರ್ತಿ ಮಾಡಿದೆ. ಈ ಮೇಲ್ಕಂಡ ಹುದ್ದೆಗಳನ್ನು ಭರ್ತಿ ಮಾಡಲು ಪ್ರಕ್ರಿಯೆಯನ್ನ ಪ್ರಾರಂಭಿಸಿದ್ದು, ಹಳೆ ಮೀಸಲಾತಿಯ ಪದ್ಧತಿಯಂತೆ ಹುದ್ದೆಗಳನ್ನು ಭರ್ತಿ ಮಾಡದಂತೆ 2022ರ ಹೊಸ ಮೀಸಲಾತಿಯಂತೆ ಭರ್ತಿ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯವನ್ನ ಮಾಡಿದ್ದಾರೆ. ತಾಲೂಕು ನಾಯಕ ಸಮಾಜದ ಕಾರ್ಯದರ್ಶಿ ಏನು ನಮ್ಮ ಸಮಾಜಕ್ಕೆ 1984ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದಾಗಿಂದಲೂ ಕೂಡ ನಮ್ಮ ಸಮಾಜಕ್ಕೆ ಅಂದರೆ ಪರಿಶಿಷ್ಟ ಪಂಗಡದ ಜನಾಂಗಕ್ಕೆ 7% ಬೇಕು ಅಂತೇಳಿ ಅವತ್ತಿನ ಕಾಲದಲ್ಲಿ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಬಡ ಸಮುದಾಯದ ಹೋರಾಟ ಯಾರ ಕಿವಿಗೂ ಬೀಳ್ತಾನೆ ಇಲ್ಲ. ಆದರೆ ಮೊನ್ನೆ 2022ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು 7% ನಮ್ಮ ಸ್ವಾಮೀಜಿಯವರು 285 ದಿವಸ ಫ್ರೀಡಂ ಪಾರ್ಕಲ್ಲಿ ಅಹೋರಾತ್ರಿ ಹೋರಾಟ ಮಾಡಿದ್ದ ಪ್ರತಿಫಲವಾಗಿ ಸುಮಾರು 60-70 ವರ್ಷಗಳಿಂದ ಬೇಡಿಕೆಯನ್ನು ಮಾಡಿಕೊಂಡು ಬಂದಿದ್ರೂ ಸಹ ಕೊಡದಂತ ಈ ಸರ್ಕಾರಗಳು ಸ್ವಾಮೀಜಿಯವರ ಅಮರನಾಥರ ಪುಸ್ತಕದಲ್ಲಿ ಬಂದು ನಮಗೆ 3%ಇಂದ 7%, ಪರಿಶಿಷ್ಟ ಜಾತಿಗೆ 15%ಇಂದ 17% ಅನ್ನ ಹೆಚ್ಚಿಗೆ ಮಾಡಿ ನಮಗೆ ತುಟಿಗೆ ತುಪ್ಪ ಸರುತ್ತೋ ಬೆಣ್ಣೆ ಸರುತ್ತೋ ಗೊತ್ತಿಲ್ಲ, ಹೇಳಿ ಹೊರಟೋದ್ರಷ್ಟೇ. ಅದು ಇಲ್ಲಿವರೆಗೂ ಕೂಡ ಜಾರಿ ಆಗಿಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಸಂವಿಧಾನಬದ್ಧವಾದ ಈ ಹಕ್ಕನ್ನ ನಮಗೆ ಕೊಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಎಲ್ಲ ದಾಖಲಾತಿಗಳನ್ನ ಒದಗಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದಾಗ ಅಲ್ಲಿ ಕೆಲವೊಂದು ನ್ಯೂನತೆಗಳಿದೆ, ಇದನ್ನ ಸರಿಪಡಿಸಿ ಕಳಿಸಿ ಅಂತೇಳಿ ಮತ್ತೆ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಿದೆ. ನೀವೇನಾದರೂ ನಮ್ಮ ಈ ಬೇಡಿಕೆಗಳನ್ನ ಪರಿಗಣಿಸ್ತಾ ಇದ್ರೆ ಮುಂಬರುವ ಚುನಾವಣೆಗಳಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವ ರೀತಿ ಬುದ್ಧಿ ಕಲಿಸಬೇಕಾಗುತ್ತೆ ಅಂತಕ್ಕಂಥ ವಿಚಾರವನ್ನ ಇಡೀ ಕರ್ನಾಟಕ ರಾಜ್ಯದ ತಳ ಸಮುದಾಯದ ಎಲ್ಲ ಒಗ್ಗಟ್ಟಿನಲ್ಲಿ ಇವತ್ತು ಆಧಾರವಾಗಿ ನಿಂತಿದೆ. 6,000 ಹುದ್ದೆಗಳನ್ನ ಇವತ್ತು ಖಾಲಿ ಇರೋ ತುಂಬ್ತೀವಿ ಅಂತ ಹೇಳ್ತಾ ಇದ್ದಾರೋ ಅವನ್ನ ದಯವಿಟ್ಟು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಏನು ನಮ್ಮ ಸಮುದಾಯ 7% ಮೀಸಲಾತಿ ಕೇಳ್ತಿದ್ದೀವೋ ನಮಗೆ ಬೇಕೇ ಬೇಕು. ಇವತ್ತೇನು ಬರೀ 1,500 ಕೊಡ್ತೀನಿ ಅಂದರೆ ಇಡೀ ಇದಕ್ಕೆ ನಮ್ಗೆ 1,500 ಹುದ್ದೆ ಕೊಡ್ತೀನಿ ಅಂದರೆ ನಮಗೆ ಸಾಲದು. ಅದು ದಯವಿಟ್ಟು ನಮಗೆ 4,000 ಚಿಲ್ಲರೆ ನಮಗೆ ಬೇಕೇ ಬೇಕು. ನಮ್ಮ ಮೀಸಲಾತಿಗೆ ನಮಗೆ ಒದಗಿಸ್ಕೊಡ್ಬೇಕಂತ ಹೇಳಿ ನಾವು ಇದೇನಾದರೂ ಮುಂದಕ್ಕೆ ಇಷ್ಟಕ್ಕೆ ಇವ್ರು ಏನಾದ್ರೂ ಇವತ್ತು ಎಲ್ಲ ತಾಲೂಕಲ್ಲೂ ಈ ಹೋರಾಟ ಮಾಡಿದ್ದಾರೆ, ಎಲ್ಲ ಮನವಿ ಕೊಟ್ಟಿದ್ದಾರೆ. ನೆನ್ನೆ DC ಅವ್ರಿಗೂ ಕೊಟ್ಟಿದ್ದೀವಿ ಮನವಿನ. ಇಷ್ಟಕ್ಕೆ ನಮ್ಮ ಅರ್ಥಕೊಂಡು ನಮಗೆ ಮೀಸಲಾತಿ ನಮಗೇನು ತಲುಪಬೇಕು, ಇಲ್ಲಾಂದರೆ ನಾವು ಮುಂದೆ ಹೆಚ್ಚಿನದಾಗಿ ಹೋರಾಟ ಮಾಡ್ತೀವಿ. ಇಷ್ಟಕ್ಕೆ ಸುಮ್ಮನಾಗಲ್ಲ, ನಾವು ಹೆಚ್ಚಿನದಾಗಿ ಹೋರಾಟ ಮಾಡ್ತೀವಿ. ದಯವಿಟ್ಟು ನಮಗೆ ನಮ್ಮ ಮೀಸಲಾತಿ ಏನಿದೆಯೋ ಅದನ್ನು ಕೊಡಿ, ನಾವು ಕೇಳ್ತಾ ಇದ್ವಿ, ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ವಿ. ನಾವು ಗುಬ್ಬಿ ತಾಲೂಕು ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ ಕರೆ ಕೊಟ್ಟಿದ್ದೋ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ನಮಗೆ ಏನು 56,000 ಜನ ಹೊಸದಾಗಿ ಜಾಬ್ ಕ್ರಿಯೇಟ್ ಮಾಡಿದ್ದಾರೆ, ಆ ಜಾಬಲ್ಲಿ ನಮಗೆ 7% ಮೀಸಲಾತಿ ಕೊಡಬೇಕು ಅಂತ ರಾಜ್ಯಸಭೆಯಿಂದಲೂ ಅಂಗೀಕರಿಸಿ ಕಳಿಸಿ ಈಗ ಕೇವಲ 3% ಮಾತ್ರ ತುಂಬ್ತಾ ಇದೆ. 56,000 ಚಿಲ್ಲರೆ ಏನು ಈಗ ಹೊಸದಾಗಿ ಜಾಬ್ ಕ್ರಿಯೇಟ್ ಆಗಿದೆ, ಆ ಜಾಬ್ಗೆ ನಮಗೆ 4,000 ಚಿಲ್ಲರೆ ನಮ್ಮ ನಾಯಕ ಸಮಾಜದ ಜನರು ಅದಕ್ಕೆ ಹೋಗ್ಬೇಕು. ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗುತ್ತೆ. 4,000 ಕುಟುಂಬ ನಮ್ಮವರು ಅಭಿವೃದ್ಧಿವಂತಾರೆ, ಅವರ ಕುಟುಂಬ ಮುಂದಿನ ದಿನದಲ್ಲಿ ಸುಖಕರವಾಗಿರುತ್ತೆ, ಅವರ ಅಣ್ಣತಮ್ಮದಿರು ಸಹ ಚೆನ್ನಾಗಿರ್ತಾರೆ. ಆದರೆ ಇವರು 1,500 ಚಿಲ್ಲರೆ ಮಾತ್ರ ನಮಗೆ ಅದನ್ನ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಇದನ್ನ ಖಂಡಿಸಿ ನಾವು ಇವತ್ತು ಗುಬ್ಬಿ ತಾಲೂಕಿನಲ್ಲಿ ಇವತ್ತೊಂದು ಸ್ಟ್ರೈಕ್ ಇಟ್ಕೊಂಡಿದ್ದೀವಿ. ಇವತ್ತು ಮನವಿ ಕೊಡೋದ್ರಿಂದ ನಾವು ಇಡೀ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಕೊಡ್ತಾ ಇದ್ದೀವಿ, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೂ ಸಹ ಇವತ್ತು ಇಲ್ಲಿಂದ ನಾವು ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ತಹಸೀಲ್ದಾರ್ ಮುಖೇನ ಅದು ಜಿಲ್ಲಾಧಿಕಾರಿ ಹೋಗುತ್ತೆ, ಜಿಲ್ಲಾಧಿಕಾರಿಯಿಂದ ಅದು ಎಲ್ಲಿಗೆ ಅದು
ಸಿದ್ದರಾಮಯ್ಯನವ್ರಿಗೂ ತಲುಪುತ್ತೆ, ನರೇಂದ್ರ ಮೋದಿ ಅವ್ರಿಗೂ ತಲುಪುತ್ತೆ. ನಮ್ಮ ಮೀಸಲಾತಿನ ಕಿತ್ಕೊಂಡಿರೋದು ನಮಗೆ ಬಹಳ ನೋವಿನ ಸಂಗತಿ ಆಗಿದೆ. ಈ ಮೀಸಲಾತಿ ಹೆಚ್ಚಿಸ್ತಿಲ್ಲ ಅಂದ್ರೆ ಇಡೀ ರಾಜ್ಯದಲ್ಲೇ ನಾವು ದೊಡ್ಡ ದಂಗೆ ಎದ್ದೇಳ್ತೀವಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಇದೇ ಈ ಕಾರ್ಯಕ್ರಮದಲ್ಲಿ ಇನ್ನೂ ನಾಯಕ ಸಮಾಜ ಪ್ರತಿಭಟನೆಯಲ್ಲಿ ನರಸಿಂಹಮೂರ್ತಿ, ಅಡವಿಸ್ವಾಮಿ, ಎಸ್ಆರ್ ಲಕ್ಷ್ಮಣಪ್ಪ, ರಾಮಚಂದ್ರಪ್ಪನವರು, ಅಣ್ಣಪ್ಪಸ್ವಾಮಿ, ಕೃಷ್ಣಮೂರ್ತಿ, ಕೆಜಿ ನಾಗರಾಜು, ಹೇರೂರು ನಾಗಣ್ಣ, ರಂಗನಾಥ್, ಹೊಸಳ್ಳಿ, ಸೌಭಾಗ್ಯಮ್ಮ, ರಂಗನಾಥ್, ಶಿವಣ್ಣ, ಲಕ್ಷ್ಮಣಪ್ಪ, ಮತಗಟ್ಟ, ರವೀಶ್ ಸೇರಿದಂತೆ ಸಮುದಾಯದ ಮುಖಂಡರುಗಳು ಹಾಜರಿದ್ದರು. ಗುಬ್ಬಿ ತಾಲೂಕು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ಎಲ್ಲ ಪದಾಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದ್ರು. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್ ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.